ತಮ್ಮೆಲ್ಲರಿಗೂ ನಮಸ್ಕಾರ ಮತ್ತು ಮುಂಬರುವ ಹಬ್ಬಗಳಿಗೆಲ್ಲ ನಿಮಗೆ ಹಾರ್ದಿಕ ಶುಭಾಶಯಗಳು. ನಿಮಗೆ ಗೊತ್ತಿರಬೇಕು, ಆನ್ ಸೆಪ್ಟೆಂಬರ್ 16 I wrote a letter to Tamil Nadu CM Honorable M.K. Stalin apprising him about drought-like situation in Karnataka, emerging drinking water crisis in Bangalore, and why is nearly impossible for Karnataka to release water to Tamil Nadu. ನಿಮಗೆಲ್ಲ ಗೊತ್ತಿದ್ದ ವಿಷಯ, ನಮಗೆ ಕುಡಿಯೋದು ನೀರು ಸಮಸ್ಯೆ ಆಗೋದ್ರಿಂದ ಕುಡಿಯೋದಕ್ಕೆ ನೀರು ಇರೋಲ್ಲ. ಇದಕ್ಕೆ ಅವರು ಎಂ ಕೆ ಸ್ಟಾಲಿನ್ ಮನೆಯವ್ರಿಗೆ ನಾನು ಒಂದು ಕಾಗದ ಬರೆದಿದ್ದೆ. I reminded CM Honorable M.K. Stalin that Karnataka also has to cater to drinking water's needs of lakhs of Tamil-speaking people here in Karnataka. ನಮ್ಗೆ ಗೊತ್ತಿದ್ದ ವಿಷಯ, ಬೆಂಗಳೂರಿನಲ್ಲಿ ಸುತ್ತಮುತ್ತ ಲಕ್ಷಾಂತರ ಜನ ನಮ್ಮ ತಮಿಳ್ ಸ್ಪೀಕಿಂಗ್ ಜನಪ್ರಜೆನೂ ಇದ್ದಾರೆ. ಕುಡಿದು ನೀರು ಸಮಸ್ಯೆ ಆಗಿದ್ರೆ ಅವ್ರಿಗೂ ಸಮಸ್ಯೆ ಆಗುತ್ತೆ. ಮೈ ಎಫರ್ಟ್ಸ್ ಆರ್ ಆಸ್ ಎ ಕರ್ನಾಟಕ MP, as a Kannadiga who lived more than 50 years in the state, I am trying my best and making efforts on this issue. ನಾನು ಸುಮಾರು 50 ವರ್ಷದಿಂದ ಜಾಸ್ತಿ ಇದು ಕರ್ನಾಟಕನಲ್ಲಿ ಇದ್ದೀನಿ. ಆಸ್ ಎ ಕನ್ನಡಿಗ ಆಗಿದ್ದೀನಿ. ಇದಕ್ಕೆ ನಮ್ಮದು ಕರ್ತವ್ಯ ಪಾಲಿಸೋದಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೆ, ಏನು ಎಫರ್ಟ್ಸ್ ಆಗುತ್ತೆ, ನಾನು ಮ್ಯಾಕ್ಸಿಮಮ್ ಈ ಎಫರ್ಟ್ಸ್ಗೆ ನಾವು ಟ್ರೈ ಮಾಡಿ ನಮ್ಮದು ಇದು ಮಾಡ್ತಾಯಿದ್ದೀನಿ. ಇನ್ ದಟ್ ಕಂಟೆಕ್ಸ್ಟ್ I went to Chennai and stayed in the government guest house for 2 days on Tuesday and Wednesday and tried to meet CM Stalin. ನಾನು ಅವ್ರನ್ನ CMನ ಮನವಿ ಮಾಡಬೇಕು, ಭೇಟಿ ಮಾಡಬೇಕು ಅಂತ ಹೋಗಿದ್ದೆ. ಇದರಲ್ಲಿ ನಮಗೆ ಕೆಲವು ಸೀನಿಯರ್ DMK MPsಗಳು ನಮಗೆ ಪರಿಚಯ ಇರೋರು, ಅವರು ನಮ್ಮನ್ನು ಈ ಸ್ಟೆನ್ನ ಅಪ್ರಿಸಿಯೇಟ್ ಮಾಡಿದರು. ಎರಡೂ ಸರ್ಕಾರ ಮಾತಾಡಬೇಕು ಅಂದ್ಬಿಟ್ಟು ಇದಕ್ಕೆ ಅವ್ರನ್ನು ಸಹಕಾರ ಕೊಟ್ಟು ಅವರು ಪ್ರಯತ್ನ ಮಾಡಿದರು. ಬಟ್ ಬೇರೆ ಬೇರೆ ಕಾರಣಕ್ಕೆ ಅವರು ಬ್ಯುಸಿ ಇರ್ಬೋದು, ಕಾರಣಕ್ಕೆ ನಮಗೆ ಅವರು ಅಪಾಯಿಂಟ್ಮೆಂಟ್ದು ರೆಸ್ಪಾನ್ಸ್ ಸಿಕ್ಕಿಲ್ಲ. ಅವರು ಇಲ್ಲನೂ ಹೇಳಿಲ್ಲ, ಅವರು ಟೈಮ್ನು ಕೊಡೋದಕ್ಕೆ ಆಗಿಲ್ಲ. ಸೊ ನಾನು ವೇಟ್ ಮಾಡಿ ನೆನ್ನೆ ರಾತ್ರಿ ವಾಪಸ್ ಬಂದೆ. ಆ್ಯಂಡ್ ಇದು ಬಗ್ಗೆ ಅವರು ವೆರಿ ಪಾಸಿಟಿವ್ ಇದ್ದರು. ಅವರು ಮನುಷ್ಯನಲ್ಲಿ ಇನ್ನೂ ಒಂದು ಏನು ಕುತೂಹಲ ಇದ್ದರು ಅಂದರೆ, ಅದು ಹೌ ನಾಟ್ ಎ ಸೀನಿಯರ್ ಪರ್ಸನ್ ಫ್ರಮ್ ದ ಗೌರ್ಮೆಂಟ್ ಸೈಡ್ ಎಸ್ ಕಮ್ ಟು ಮೀಟ್ M.K. Stalin ಆಲ್ ದಟ್. ಅವ್ರಿಗೆ ಸಂದೇಹ ಸ್ವಲ್ಪ ಆಗಿರಬೇಕು. ಇದಕ್ಕೆ ನಾನು ಹೇಳಿದ್ದೆ, ಬೇರೆ ಬೇರೆ ಕಾರಣ ನಿಮಗೂ ಇರ್ತದೆ, ಅವ್ರಿಗೇನೂ ಇರ್ತದೆ. ಆ್ಯಂಡ್ ಸಿನ್ಸ್ ಐ ಆಮ್ ಮೈಸೆಲ್ಫ್ MP ಆ್ಯಂಡ್ ಇದು ಜನಪರ ಇಶ್ಯೂ, ಸದ್ಯಕ್ಕೆ ನಾನು ಬಂದಿದ್ದೀನಿ. ಅವ್ರನ್ನೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ನೀವು ದೊಡ್ಡ ಮನಸ್ಸು ಮಾಡಬೇಕು, ಯಾಕಂದರೆ ನಿಮ್ಮ ಜನನೂ ಇಲ್ಲಿ ಇದ್ದಾರೆ. ಇದಕ್ಕೆ ನೀವು ಸುಮುಟ್ಟು ನೀವೂ ಇದ್ರ ಬಗ್ಗೆ ಕ್ರಮ ತೊಗೊಬೇಕು. ನಾನು ಅವ್ರಿಗೆ ಮನವಿ ಮಾಡಿದ್ದೆ. ದೇ ಅಪ್ರಿಸಿಯೇಟೆಡ್ ಇಟ್ my stand. I don't want to name those MPs, but they are senior people and they were very positive to my efforts and they appreciated my efforts. But Stalin ಭೇಟಿ ಮಾಡೋದಕ್ಕೆ ಅವ್ರ ಕೈಲಿ ಆಗಿಲ್ಲ. My visit was a goodwill mission with no politics and to make a fervent plea to Tamil Nadu CM to see the Kaveri issue on humanitarian grounds and not as a regional conflict. ನಾನು ಅವ್ರಿಗೆ ಮನವಿ ಮಾಡಿದ್ದೆ, ಇದು ನೀವು ಟೆಕ್ನಿಕಲ್ ಮೇಲೆ ಹೋಗಬೇಡಿ, ಈ ಮಾನವೀಯತೆ ದೃಷ್ಟಿಯಿಂದ ನೀವು ಯೋಚನೆ ಮಾಡಬೇಕು. ನೀವು ಬೇಕು ಅಂದರೆ ನಾವು ಪರಿಶೀಲನೆ ಮಾಡಬೇಕು. ನಮ್ಮದು ಕುಡಿಯೋದಕ್ಕೆ ನೀರು ಇರೋಲ್ಲ. ಆ ಸಂದರ್ಭದಲ್ಲಿ ಈ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟು ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ದೇ ವಿಲ್ ಓನ್ಲಿ ಲುಕ್ ಅಟ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಬಿಕಾಸ್ ಎಮೋಷನಲ್ ಆಸ್ಪೆಕ್ಟ್ಸ್ ದೇ ಕ್ಯಾನ್ ನಾಟ್ ಲುಕ್ ಇನ್ ದ್ಯಾಟ್. ಈ ಕಾರಣಕ್ಕೆ ನಾನು ನಿಮಗೆ ಮನವಿ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನೀವು ನಾವು ಇದರಲ್ಲಿ ಪರಿಶೀಲನೆ ಮಾಡಿದರೆ ಎರಡೂ ಸ್ಟೇಟ್ಗೆ ಅನುಕೂಲ ಆಗತ್ತೆ. ಸೊ ಇದಕ್ಕೆ ತಾವು ಗಮನ ಕೊಡಬೇಕು, ಇದಕ್ಕೆ ನೀವು ರೆಸ್ಪಾಂಡ್ ಮಾಡಬೇಕು. ನಾನು ಅವ್ರದ್ದು ಮನವಿ ಮಾಡೋದಕ್ಕೆ ಬಂದೆ. Unfortunately, despite my wait for 48 hours in guest house, meeting with the M.K. Stalin could not take place. However, my interaction with DMK MPs and Tamil Nadu leaders were extremely positive and they were receptive to the suggestions I made. And with the background of the grave water situation in Karnataka, the only way to find a solution to crisis is for the chief ministers of the Karnataka and Tamil Nadu to hold discussion to a solution. ಇದಕ್ಕೆ ನಾನು ಅವ್ರಿಗೆ ಮನವಿ ಮಾಡಿದೆ.
ಯಾಕಂದರೆ ಕರ್ನಾಟಕನಲ್ಲಿನೂ ಸಿಚುವೇಶನ್ ಭಾಳ ಗ್ರೇವ್ ಆಗಿದೆ. ಇವತ್ತು ಬಂದು ನಡೀತಾ ಇರೋದು ಮೊನ್ನೆ ನಾನು ಹೋಗಿದಾಗ. ಆಮೇಲೆ ಇದು ಇಟ್ ಮೇ ಎಸ್ಕೆಲೇಟ್, ಎಲ್ರಿಗೂ ತೊಂದರೆ ಆಗುತ್ತೆ. ಯಾಕಂದರೆ ಎಲ್ಲಿ ಇರೋರು ಜನ ತಮಿಳ್ ಜನನೂ ಇಲ್ಲಿದ್ದಾರೆ. ಮೇ ಬಿ ಆಟೋ ರಿಕ್ಷಾ ಡ್ರೈವರ್ಸ್, ಮೇ ಬಿ ಲಾರಿ ಡ್ರೈವರ್ಸ್, ಮೇ ಬಿ ಹಾಕರ್ಸ್, ಮೇ ಬಿ ಅದರ್ IT ವರ್ಕರ್ಸ್, ಅವ್ರಿಗೆ ಎಲ್ರಿಗೂ ತೊಂದರೆ ಆಗುತ್ತೆ. ನೀವು ಇದು ಎಲ್ಲ ಎಸ್ಕೆಲೇಟ್ ಆಗಿದ್ರೆ ಈ ಲಾರಿ ಬರೋದು ಹೋಗೋದು ನಿಂತು ಹೋಗುತ್ತೆ. ನಮ್ಮ ಕರ್ನಾಟಕಕ್ಕೆ ನಾವು ಲಾರೀಸ್ಗೆ ನೀವು ಕಲ್ಲು ಹೊಡಿತೀರಾ, ತಮಿಳ್ನಾಡಿಗೆ ನಮ್ಮವರು ಕಲ್ಲು ಹೊಡಿತಾರೆ. ಭಾಳ ಅನಾಹುತ ಆಗುತ್ತೆ. ಇದಕ್ಕೆ ಆಸ್ಪದ ಕೊಡಬಾರ್ದು ಅಂದ್ಬಿಟ್ಟು ನೀವು ದೊಡ್ಡ ಮನುಷ್ಯ ಮಾಡಿ ನೀವು ನಮ್ಮ CM ಜೊತೆ ಮಾತಾಡಿ ಆ್ಯಂಡ್ ಈ ನಿಜವಾಗಿ ನಮಗೆ ನೀರು ಇದೆಯಲ್ವೋ ನೀವು ತಿಳ್ಕೊಳ್ಳಿ. ಯಾಕಂದರೆ ನಾವು ನೀರು ಬಿಡಬೇಕು ಇಲ್ಲ, ನಿಜವಾಗಿ ನೀರು ಬಿಡೋದಕ್ಕೆ ನೀರೇ ಇಲ್ಲ. ಅದಕ್ಕೆ ನೀವು ದಯವಿಟ್ಟು ನಿಮ್ಮವರೇ ಬಂದು ನೋಡಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಈ ತಮಿಳ್ನಾಡು ಸ್ಟೇಟು ಮತ್ತು ಕರ್ನಾಟಕ ಸ್ಟೇಟು ಇದು ಭಾಳ ವರ್ಷದಿಂದ ಕಾನ್ಫ್ಲಿಕ್ಟ್ ನಡೀತಾ ಇರೋದು. ಇದಕ್ಕೆ ನಾವು ಒಂದು ಸೌಹಾರ್ದ ವಾತಾವರಣ ಆಗದೇ ಇದ್ದರೆ ಇದು ಸರಿ ಹೋಗೋಲ್ಲ. ಕಡೆಗೆ ಎರಡು ಸರ್ಕಾರನೂ ಕೂತಿ ಚರ್ಚೆ ಮಾಡಿದರೆ ಏನಾದರೂ ದಾರಿ ಸಿಕ್ಕತ್ತೆ. ಮತ್ತು ಮುಂದೆನೂ ನಾವು ಈ ಡ್ಯಾಮ್ಸ್ಗಳ ಬಗ್ಗೆ ಬೇರೆ ಸಮಸ್ಯೆ ಇದೆ, ನಾವು ಇಬ್ಬರು ಕೈ ಜೋಡಿಸಿ ಈ ನೀರಿನ ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅಂದ್ಬಿಟ್ಟು ತಮಿಳುನಾಡು ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕೈ ಜೋಡಿಸಿದ್ರೆ ಇದಕ್ಕೆ ಅನುಕೂಲ ಆಗೋದು ಸಾಧ್ಯತೆ ಆಗುತ್ತೆ. ಇದಕ್ಕೆ ನಾನು ಬೇರೆ ಬೇರೆ ಕಡೆ ಮಾತಾಡ್ತಾಕೊಂಡು ಅಲ್ಲ, ಇದಕ್ಕೆ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದೀನಿ ಎಫರ್ಟ್ಸ್ಗೆ. ಯಾಕಂದರೆ ಎರಡು ಸರ್ಕಾರ ಸೇರಿ ಮಾಡದೇ ಇದ್ದರೆ ಯಾವುದು ಇದಕ್ಕೆ ಸಿಕ್ಕೋಲ್ಲ. ಆ್ಯಂಡ್ ಬಿಕಾಸ್ ದಿಸ್ ಎಸ್ಕಲೇಟೆಡ್ ಆ್ಯಂಡ್ ದಿಸ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ತಮಿಳ್ನಾಡಿಗೂ ತೊಂದರೆ ಆಗುತ್ತೆ ಮತ್ತು ನಮಗೂ ತೊಂದರೆ ಆಗುತ್ತೆ. ಕಡೆಗೆ ನೈಬರಿಂಗ್ ಸ್ಟೇಟ್ಸು ತಮಿಳಿಯನ್ಸ್ ಎಲ್ಲಿ ಇರ್ತಾರೆ, ನಾವು ಕನ್ನಡಿಗರು ಎಲ್ಲಿ ಇರ್ತೀವಿ, ವ್ಯಾಪಾರ ನಡೀತಾ ಇರ್ತದೆ, ನಮಗೆ ಪರಸ್ಪರ ಟ್ರೇಡಿಂಗ್ ಎಲ್ಲ ಇರ್ತದೆ, ಜನ ಹೋಗ್ತಾರೆ ಬರ್ತಾರೆ, ಟೂರಿಸಮ್ ಆಗುತ್ತೆ, ಎಲ್ಲ ಎಫೆಕ್ಟ್ ಆಗುತ್ತೆ. ಇದಕ್ಕೆ ನೀವು ಆಸ್ಪದ ಕೊಡಬಾರ್ದು ಅಂತ ದಯವಿಟ್ಟು ದೊಡ್ಡ ಮನುಷ್ಯ ಮಾಡಿ ನೀವು ಬಂದು ಪೊಲೀಸ್ನ ಮಾಡಿ ಇದು ಸಮಸ್ಯೆ ಬಗೆಹರಿಸಬೇಕು. ಆ್ಯಂಡ್ ಇದಕ್ಕೆ ನಮಗೆ ಇನ್ನೂ ಒಂದು ಸಂತೋಷದ ಸುದ್ದಿ ಅಂದರೆ ಮಾಜಿ ಪ್ರಧಾನಿ ನಮ್ಮ ದೇವೇಗೌಡ ಸಾಹೇಬರು ಅವರು ರಾಜ್ಯಸಭಾದಲ್ಲಿ ಮಾತಾಡ್ತಾ ಹೇಳಿದರು, ಆಫ್ಟರ್ ಕೋರ್ಟ್ ಸೆಟಲ್ಮೆಂಟ್ ಇಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳಿದರು. ಸೊ ನಾನು ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ಎಲ್ರದ್ದು ಅಭಿಪ್ರಾಯ ನಾನು ಯಾರ್ಯಾರಿಗೆ ಮಾತಾಡಿದ್ದೀನಿ ಎಲ್ರದ್ದು ಅಭಿಪ್ರಾಯ ಏನಿದೆ ಅಂದರೆ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಆಗಬೇಕು. ಇದಕ್ಕೆ ಇಬ್ಬರೂ ಸರ್ಕಾರ ಪರಸ್ಪರ ಮಾತಾಡಬೇಕು. ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ಫಾರ್ಮರ್ಸ್ ಆ್ಯಂಡ್ ಬ್ಯಾಂಗ್ಳೂರ್, ಐ ಒನ್ಸ್ ಅಗೇನ್ ಅರ್ಜ್ CM ಸಿದ್ದರಾಮಯ್ಯ and Deputy CM D.K. Shivakumar to make efforts and reach out to Tamil Nadu Chief Minister and discuss the issue. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಹೋಗಿದಾಗ ನಮಗೆ ಆ ಥರ ಒಂದು ಸ್ವಲ್ಪ ಭಾವನೆ ಸಿಕ್ಕಿತ್ತು ಅವ್ರದ್ದು. ಯಾಕೆ ಫ್ರಮ್ ಸರ್ಕಾರದಿಂದ ಯಾಕೆ ಒಂದು ಸೀನಿಯರ್ ಅವರು ಯಾರು ಅಪ್ರೋಚ್ ಮಾಡಿಲ್ಲ ಅದು ಒಂದು ಅವ್ರಿಗೆ ಊಹಾಪೋಹ ಇತ್ತು. ಅವರು ಭಾಳ ಅದು ದೇ ಹ್ಯಾವ್ ನಾಟ್ ಟೋಲ್ಡ್ ಇನ್ ಸೋ ಮೆನಿ ವರ್ಡ್ಸ್. ಸೊ ಬಿಕಾಸ್ ನಮಗೇನು ಅಫೆಂಡ್ ಆಗಬಾರ್ದು. ಐ ಆಮ್ ಆಲ್ಸೋ ರಾಜ್ಯಸಭಾ ಮೆಂಬರ್ ಟ್ವೈಸ್ MLC. ಸೊ ನಮ್ಮನ್ನು ಬಟ್ ಅದರ ವೇ ಅವ್ರ ಭಾಷೆಯಲ್ಲಿ ನಮಗೆ ಆ ಥರ ಅದು ಇಂಪ್ರೆಷನ್ ಕೊಟ್ಟರು. ಈ ಕಾರಣಕ್ಕೆ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು D.K. ಶಿವಕುಮಾರ್ ಸಾಹೇಬ್ರಿಗೆ ಮನವಿ ಮಾಡ್ತೀನಿ, ಅದು ಹೆಂಗೆ ಅವರು ನಿಮ್ಮ ಎಫರ್ಟ್ಸ್ ಯೂಸ್ ಮಾಡಿ ಯಾರನ್ನ ಸ್ಟಾಲಿನ್ ಅವ್ರನ್ನ ನೀವು ಅಪ್ರೋಚ್ ಮಾಡಿ ಅವ್ರನ್ನ ಒಂದು ಟೇಬಲ್ಗೆ ಡಿಸ್ಕಷನ್ಗೆ ತಂದರೆ ಇದು ಸ್ಟೇಟ್ಗೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಮುಂಬರುವ ದಿನಗಳಲ್ಲಿ ಭಾಳ ಸಮಸ್ಯೆಗಳಾಗತ್ತೆ. ಅದು ನಮಗೆ ಎಲ್ರಿಗೂ ಆ್ಯಂಡ್ ವೆನ್ ಬಂದೆಲ್ಲ ಮಾಡ್ತೀವಲ್ಲ ಇದು ಆಗುತ್ತೆ. ವಿ ಆರ್ ಪುನಿಷಿಂಗ್ ಅವರ್ ಸೆಲ್ಫ್ನೂ ಆಗುತ್ತೆ. ಯಾಕಂದರೆ ನಾವೇ ಅನುಭವಿಸ್ತೀವಿ, ನಮ್ಮದು ವ್ಯಾಪಾರ ಹೋಗುತ್ತೆ, ನಮ್ಮದು ಟೂರಿಸಮ್ ಹೋಗುತ್ತೆ, ನಮಗೆ ಹಾಕರ್ಸ್ಗೆ ತೊಂದರೆ ಆಗುತ್ತೆ. ಸೊ ಇದಕ್ಕೆ ಇಟ್ ಈಸ್ ಪುನಿಷಿಂಗ್ ಅವರ್ ಸೆಲ್ಫ್ ಆಲ್ಸೋ. ಇದಕ್ಕೆ ನಾನೇನು ಹೇಳೋದು ಒಂದು ಆಗದಷ್ಟು ಬೇಗ ನಮ್ಮ ಸರ್ಕಾರ ಅದರಿಂದ ನಮ್ಮ ಹಿರಿಯರು ತಮಿಳ್ನಾಡು ಆನರಬಲ್ ತಮಿಳ್ನಾಡು CMನ ಸಂಪರ್ಕ ಮಾಡಿ ಆ ಮಟ್ಟಕ್ಕೆ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ನಾನು ಅಷ್ಟೇ ಹೇಳೋದು. ವಾಟ್ ಎಫರ್ಟ್ಸ್ ಆಸ್ ಎ MP ನಮಗೇನು ಅನಿಸ್ತದೆ ಅಂದರೆ ನಾವು ಈ ತಮಿಳ್ನಾಡು ಮತ್ತು ಕರ್ನಾಟಕ ಸ್ಟೇಟ್ ಅನ್ನ ತಮ್ಮರ ಹಂಗೆ ಇದ್ದರೆ ಬೇರೆ ಬೇರೆನೂ ಬರೀ ನೀರು ಸಮಸ್ಯೆ ಇಲ್ಲ, ಬೇರೆ ಬೇರೆನೂ ನಮಗೆ ಅಭಿವೃದ್ಧಿಗೆ ಆಗುತ್ತೆ, ಎಲ್ರಿಗೂ ಸಮಾಧಾನ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ದ ಕೋಸ್ಟಲ್ ಬೆಲ್ಟ್, ಅವ್ರದ್ದು ಬಾಕಿ ಭಾಳ ನೀರಿದೆ, ಸಮುದ್ರದ್ದು ನೀರು, ಅದನ್ನು ಹಂಗೆ ಎಕ್ಸ್ಪ್ಲೋರ್ ಮಾಡಬೇಕು. ಇದಕ್ಕೂ ಎರಡು ಸರ್ಕಾರ ಕೂತ್ಕೊಂಡ್ರೆ ಇದನ್ನು ಚರ್ಚೆ ಮಾಡ್ಬೋದು. ಧನ್ಯವಾದಗಳು. ಹಾಂ ಸರ್, ಈಗ ಏನಾಗುತ್ತೆ ಅಂದರೆ ಇಲ್ಲ ದೇವೇಗೌಡರು ಸಾಹೇಬರು ಏನು ಕಾಗದ ಬರೆದಿದ್ದಾರೆ ನೋಡಿದ್ದೀನಿ. ಅದು ಏನು ಬರೆದಿದ್ದಾರೆ ಅಂದರೆ ಅವರು ಪ್ರಧಾನಿ ಅವ್ರಿಗೆ ರಿಕ್ವೆಸ್ಟ್ ಏನು ಮಾಡಿದ್ದಾರೆ ಅಂದರೆ ಈ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿಗೆ ಹೇಳಿಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿನ ಹೇಳಿದ್ದಾರೆ. ಪ್ರಧಾನಿಗೆ ಇಂಟರ್ಫಿಯರ್ ಮಾಡಿನ ಹೇಳಿಲ್ಲ. ಯಾಕಂದರೆ ಪ್ರಧಾನಿ ಇಂಟರ್ಫಿಯರ್ ಮಾಡ್ತಿಗೆ ಆಗೋಲ್ಲ. ಇಟ್ ಈಸ್ ಎ ಸುಪ್ರೀಂ ಕೋರ್ಟ್ ಆರ್ಡರಿಂದ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ
ಇದು ಡಿಸಿಷನ್ ತಗೊಳ್ಳೋದು ಆ್ಯಂಡ್ ವಿತ್ ದ ಸೆಟ್ ಫ್ರೇಮ್ಡ್ ಬೈ ದ ಸುಪ್ರೀಂ ಕೋರ್ಟ್ ಅವ್ರನ್ನೂ ಆ ಗಿರ ದಾಟಕ್ಕೆ ಹೋಗೋಲ್ಲ. ಆ್ಯಂಡ್ ಸಿನ್ಸ್ ಸುಪ್ರೀಂ ಕೋರ್ಟ್ ಈಸ್ ಸೆಟ್ ದಟ್ ದೇ ಆರ್ ನೋ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಸೊ ದೇ ಕೆನಾಟ್ ಇಂಟರ್ಫಿಯರ್ ಇನ್ ದ್ಯಾಟ್. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಕಡೆಗೆ ನಮ್ಮ ಹತ್ರ ಬರ್ತದೆ, ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟ್ ಮಾಡಬೇಕು ಅಂತ ನಮ್ಮ ಮಾಜಿ ಪ್ರಧಾನಿ ಹೇಳೋರು 30-40 ವರ್ಷದಿಂದ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈ ಕಾವೇರಿ ಸಮಸ್ಯೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಬೇಕಂದ್ರೆ ಅವ್ರನ್ನೂ ಸಹಕಾರ ಉಪಯೋಗಿಸ್ಬೋದು, ಅವ್ರನ್ನ ಗುಡ್ವಿಲ್ನ ಯೂಸ್ ಮಾಡ್ಬೋದು. ಅದು ಸೇರಿ ಹೆಂಗೆ ಅದನ್ನು ಮಾಡಿ ತಾವು ಎಮ್ ಕೆ ಸ್ಟಾಲಿನ್ ಅವ್ರನ್ನ ನೀವು ಸ್ಪಂದಿಸಿದ್ರೆ, ಅವ್ರನ್ನ ಮೋಟಿವೇಟ್ ಮಾಡಿದರೆ, ಅವ್ರನ್ನೂ ಯಾಕಂದರೆ ಇಲ್ಲಿ ತಮಿಳ್ನಾಡು ಎಂ ಪಿಸ್ಗೆ ಮಾತಾಡ್ತಾಗ ನಾನು ಅವ್ರೂ ಭಾಳ ಪಾಸಿಟಿವ್ ಇದ್ದಾರೆ. ಐ ಡೋಂಟ್ ಥಿಂಕ್ ಸರ್ ದೇ ವಿಲ್ ಸೇ ನೋ. ಬಟ್ ನಾನು ನಮಗೆ ಅವರು ಆ ಥರ ರಿಪ್ರೆಸೆಂಟೇಟಿವ್ಸ್, ಐ ಆಮ್ ನಾಟ್ ಅ ಪಾರ್ಟ್ ಆಫ್ ದ ಗೌರ್ಮೆಂಟ್ ಆಲ್ಸೋ, ಬಟ್ ಐ ಆಮ್ ನಾಟ್ ಪಾರ್ಟ್ ಆಫ್ ದ ಒಪೋಸಿಷನ್ ಆಲ್ಸೋ. ಸೊ ನಮ್ಮದು ವಿಚಿತ್ರ ಸ್ಥಿತಿ ಇದೆ. ಈ ಕಾರಣಕ್ಕೆ ನಾನು ಧೈರ್ಯ ಮಾಡಿ ಹೋಗಿದ್ದೀನಿ. ಬಟ್ ನಮಗೆ ಭಾಳ ಗೌರವನೂ ಕೊಟ್ಟರು ಅಲ್ಲ, ತಮಿಳ್ ಎಂ ಪಿಸು ಮಾತಾಡಿದರು, ಅವರ್ಸ್ ಟುಗೆದರ್ ಪ್ರಯತ್ನ ಮಾಡಿದರು. ಬಟ್ ದೇರ್ ಮೇ ಬಿ ಪೊಲಿಟಿಕಲ್ ರೀಸನ್ಸ್, ಅವರು ನಮ್ಮನ್ನು ಟೈಮ್ ಕೊಟ್ಟಿಗೆ ಆಗಿಲ್ಲ, ಬಟ್ ಇನ್ನೂ ಇಲ್ಲಾನೂ ಹೇಳಿಲ್ಲ. ಸೊ ಇಫ್ ನಮ್ಮ ಕಡೆಯಿಂದ ಸರ್ಕಾರದಿಂದ ಒಂದು ಪ್ರಯತ್ನ ಮಾಡಿದರೆ ಯಶಸ್ವಿ ಆಗುತ್ತೆ. ನಮ್ಮಿಂದ ಬೇರೆ ಏನು ಕೆಲಸ ಐ ಆಮ್ ಆಲ್ವೇಸ್ ರೆಡಿ ಫಾರ್ ದ್ಯಾಟ್. ಆ್ಯಂಡ್ ಯಾವ ಇದಕ್ಕೆ ನಾನು ರಾಜಕೀಯ ಮಾಡೋಲ್ಲ, ರಾಜಕೀಯ ಮಾಡೋದಕ್ಕೆ ಬಂದಿಲ್ಲ.